ಚಟುವಟಿಕೆ. ದೆಹಲಿಗೆ ತೆರಳುತ್ತಿದ್ದಾರಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಗೃಹ ಇಲಾಖೆ ಕೆಲಸದ ಮೇಲೆ ದೆಹಲಿ ಕಡೆಗೆ ಮುಖ ಮಾಡ್ತಿದ್ದಾರೆ. ಅಲ್ಲೇ ಕೇಂದ್ರ ಸಚಿವರನ್ನ ಭೇಟಿ ಮಾಡಲಿದ್ದಾರಂತೆ ಪರಮೇಶ್ವರ್. ಇದೇ ವೇಳೆ ಎಐಸಿಸಿ ಕಚೇರಿಗೂ ಕೂಡ ಪರಮೇಶ್ವರ್ ಅವರು ಭೇಟಿ ಕೊಡ್ತಾರೆ. ಹೈಕಮಾಂಡ್ ನಾಯಕರ ಭೇಟಿ ಮಾಡಲಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡೋ ಸಾಧ್ಯತೆ ಇದೆ ಅಂತೆ. ಯಾಕಂದ್ರೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ದೊಡ್ಡ ಮಟ್ಟದಲ್ಲಿ ಆ ಚರ್ಚೆಗಳು ಶುರುವಾಗಿರೋ ಹೊತ್ತಲ್ಲೇ ಪರಮೇಶ್ವರ್ ಅವರ ಈ ಭೇಟಿ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ವರಿಷ್ಠರನ್ನ ಭೇಟಿಯಾಗಿ ಚರ್ಚೆ ಮಾಡೋ ಸಾಧ್ಯತೆ ಅಂದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದ್ ಕಡೆ ಮುಖ್ಯಮಂತ್ರಿ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಚರ್ಚೆ, ಈ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆ ಆಗಬಹುದಾ ವರಿಷ್ಠರ ಜೊತೆಗೆ ಗೊತ್ತಿಲ್ಲ. ಅಂತಹ ನಿರೀಕ್ಷೆಗಳು ಇದೆ ಅನ್ನುವಂತಹ ವಿಚಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಏನ್ ನಿರೀಕ್ಷೆ ಮಾಡಬಹುದು ಪರಮೇಶ್ವರ್ ಅವರ ಈ ಭೇಟಿ? ಏನ್ ಬೆಳವಣಿಗೆ ಆಗಬಹುದು? ಒಂದು ತಂತ್ರಗಾರಿಕೆ ನಡೀತಾ ಇದೆ ಶ್ರುತಿ. ಸಿಎಂ ಆಪ್ತ ಸಚಿವರೇನಿದಾರಲ್ಲ, ಒಟ್ಟಾಗಿ ಹೋಗೋದು ಬದಲಾಗಿ ಒಬ್ಬೊಬ್ಬರಾಗಿ ಹೋಗಿ ಹೈಕಮಾಂಡನ್ನ ಭೇಟಿ ಮಾಡ್ತಕ್ಕಂಥದ್ದು. ಒಂದು ಇಲಾಖಾವಾರ ಕೆಲಸ ಇಟ್ಕೊಂಡು ದೆಹಲಿಗೆ ಹೋಗ್ತಾ ಇದ್ದಾರೆ, ಆ ಕೆಲಸ ಮುಗಿಸ್ಕೊತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮ್ಮ ಒಂದಷ್ಟು ಬೇಡಿಕೆಗಳಿದ್ದಾವೆ, ಆ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಈಗಾಗಲೇ ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಆ ಬಹಿರಂಗವಾಗಿ ಹೇಳಿದ ಮೇಲೂ ಕೂಡ ಬೇಡಿಕೆಗಳು ಈಡೇರ್ತಿಲ್ಲ. ಮೊದಲೇದಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದು, ಜೊತೆಗೆ ಸಮಾವೇಶ ಮಾಡಬೇಕು ಅನ್ನುವಂಥದ್ದು ಇದೆ. ಆ ಸಮಾವೇಶಕ್ಕೆ ಅನುಮತಿ ಬೇಕಾಗಿದೆ, ಅದನ್ನು ಅನುಮತಿ ಕೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂಥದ್ದು. ಒಂದು ವೇಳೆ ಆ ಥರದ ಬದಲಾವಣೆ ಇದ್ದರೆ ಅದನ್ನು ಶಾಸಕರ ಸಚಿವರ ಗಮನಕ್ಕೆ ತಂದು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದಷ್ಟು ಬೇಡಿಕೆಗಳಿದ್ದಾವೆ. ಅದನ್ನು ಇಟ್ಕೊಂಡು ದೆಹಲಿ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಪರಮೇಶ್ವರ್ ಅವರು ಸಿಎಂ ಸ್ಥಾನದ ಆಕಾಂಕ್ಷಿ ಆಗಿರೋ ಕಾರಣಕ್ಕಾಗಿ ಇವರು ಒಂದಷ್ಟು ಹೆಚ್ಚುವರಿ ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳನ್ನ ಇಟ್ಕೊಂಡು ದೆಹಲಿಗೆ ಹೋಗಿದ್ದಾರೆ. ಪ್ರಮುಖವಾಗಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಕೆಪಿಸಿಸಿ ಅಧ್ಯಕ್ಷರಾದಾಗಿಂದಲೂ ಕೂಡ ಸೋನಿಯಾ ಗಾಂಧಿ ಅವ್ರ ಜೊತೆ ಉತ್ತಮ ನೆಟ್ವರ್ಕನ್ನು ಪರಮೇಶ್ವರ್ ಅವರು ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರನ್ನು ಕೂಡ ಡಿ.ಕೆ. ಶಿವಕುಮಾರ್ ಪರಮೇಶ್ವರ್ ಅವರು ಭೇಟಿಗೆ ಸಮಯ ಕೇಳಿದ್ದಾರೆ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಜಾತಿ ಗಣತಿ ವಿಳಂಬ ಆಗ್ತಾ ಇದೆ, ಅದನ್ನು ಸ್ವೀಕಾರ ಮಾಡೋದಕ್ಕೆ ಅದನ್ನು ನೀವು ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಡಬೇಕು ಸಿಎಂ ಅವರಿಗೆ ಅನ್ನುವಂಥ ಒಂದಷ್ಟು ಮನವಿಯನ್ನು ಸಲ್ಲಿಸೋರಿದ್ದಾರೆ. ಜೊತೆಗೆ ಅವಕಾಶ ಬಂದರೆ ನನ್ನನ್ನು ಕೂಡ ಸಿಎಂ ಸ್ಥಾನಕ್ಕೆ ಪರಿಗಣನೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿ.ಕೆ. ಪರಮೇಶ್ವರ್ ಅವರು ಒಂದು ದೆಹಲಿಯಲ್ಲಿ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ಅಹವಾಲನ್ನು ಹಾಕೋರಿದ್ದಾರೆ. ಅದಕ್ಕೆ ಹೈಕಮಾಂಡ್ ಯಾವ ರೀತಿಯಾದಂಥ ಸ್ಪಂದನೆ ಕೊಡುತ್ತೆ ಮತ್ತು ಮುಂದಿನ ಬೆಳವಣಿಗೆಗಳ ಬಗ್ಗೆ ಯಾವ ರೀತಿಯಾಗಿ ಅವಲೋಕನ ಮಾಡುತ್ತೆ ಹೈಕಮಾಂಡ್ ಅನ್ನೋಂಥದ್ದು ಬಹಳ ಪ್ರಮುಖ. ಹಾಗಾಗಿ ಇದಾದ ಬಳಿಕ ಮಹದೇವಪ್ಪ ಅವರು ಇದ್ದಾರೆ, ಎಂ.ಬಿ. ಪಾಟೀಲ್ ಅವರು ದೆಹಲಿಗೆ ಹೋಗುವಂತ ಸಾಧ್ಯತೆಗಳು ದಟ್ಟವಾಗ್ತಾ ಇದ್ದಾವೆ ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಓಕೆ, ಮತ್ತೊಂದು ಕಡೆ ಮೆಟ್ರೋದಲ್ಲಿ ಕಾಸ್ಟ್ಲಿ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಚಟುವಟಿಕೆ. ದೆಹಲಿಗೆ ತೆರಳುತ್ತಿದ್ದಾರಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಗೃಹ ಇಲಾಖೆ ಕೆಲಸದ ಮೇಲೆ ದೆಹಲಿ ಕಡೆಗೆ ಮುಖ ಮಾಡ್ತಿದ್ದಾರೆ. ಅಲ್ಲೇ ಕೇಂದ್ರ ಸಚಿವರನ್ನ ಭೇಟಿ ಮಾಡಲಿದ್ದಾರಂತೆ ಪರಮೇಶ್ವರ್. ಇದೇ ವೇಳೆ ಎಐಸಿಸಿ ಕಚೇರಿಗೂ ಕೂಡ ಪರಮೇಶ್ವರ್ ಅವರು ಭೇಟಿ ಕೊಡ್ತಾರೆ. ಹೈಕಮಾಂಡ್ ನಾಯಕರ ಭೇಟಿ ಮಾಡಲಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡೋ ಸಾಧ್ಯತೆ ಇದೆ ಅಂತೆ. ಯಾಕಂದ್ರೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ದೊಡ್ಡ ಮಟ್ಟದಲ್ಲಿ ಆ ಚರ್ಚೆಗಳು ಶುರುವಾಗಿರೋ ಹೊತ್ತಲ್ಲೇ ಪರಮೇಶ್ವರ್ ಅವರ ಈ ಭೇಟಿ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ವರಿಷ್ಠರನ್ನ ಭೇಟಿಯಾಗಿ ಚರ್ಚೆ ಮಾಡೋ ಸಾಧ್ಯತೆ ಅಂದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದ್ ಕಡೆ ಮುಖ್ಯಮಂತ್ರಿ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಚರ್ಚೆ, ಈ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆ ಆಗಬಹುದಾ ವರಿಷ್ಠರ ಜೊತೆಗೆ ಗೊತ್ತಿಲ್ಲ. ಅಂತಹ ನಿರೀಕ್ಷೆಗಳು ಇದೆ ಅನ್ನುವಂತಹ ವಿಚಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಏನ್ ನಿರೀಕ್ಷೆ ಮಾಡಬಹುದು ಪರಮೇಶ್ವರ್ ಅವರ ಈ ಭೇಟಿ? ಏನ್ ಬೆಳವಣಿಗೆ ಆಗಬಹುದು? ಒಂದು ತಂತ್ರಗಾರಿಕೆ ನಡೀತಾ ಇದೆ ಶ್ರುತಿ. ಸಿಎಂ ಆಪ್ತ ಸಚಿವರೇನಿದಾರಲ್ಲ, ಒಟ್ಟಾಗಿ ಹೋಗೋದು ಬದಲಾಗಿ ಒಬ್ಬೊಬ್ಬರಾಗಿ ಹೋಗಿ ಹೈಕಮಾಂಡನ್ನ ಭೇಟಿ ಮಾಡ್ತಕ್ಕಂಥದ್ದು. ಒಂದು ಇಲಾಖಾವಾರ ಕೆಲಸ ಇಟ್ಕೊಂಡು ದೆಹಲಿಗೆ ಹೋಗ್ತಾ ಇದ್ದಾರೆ, ಆ ಕೆಲಸ ಮುಗಿಸ್ಕೊತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮ್ಮ ಒಂದಷ್ಟು ಬೇಡಿಕೆಗಳಿದ್ದಾವೆ, ಆ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಈಗಾಗಲೇ ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಆ ಬಹಿರಂಗವಾಗಿ ಹೇಳಿದ ಮೇಲೂ ಕೂಡ ಬೇಡಿಕೆಗಳು ಈಡೇರ್ತಿಲ್ಲ. ಮೊದಲೇದಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದು, ಜೊತೆಗೆ ಸಮಾವೇಶ ಮಾಡಬೇಕು ಅನ್ನುವಂಥದ್ದು ಇದೆ. ಆ ಸಮಾವೇಶಕ್ಕೆ ಅನುಮತಿ ಬೇಕಾಗಿದೆ, ಅದನ್ನು ಅನುಮತಿ ಕೇಳ್ತಾ ಇದ್ದಾರೆ.
ಇದ್ರ ಜೊತೆಗೆ ಸಿದ್ದರಾಮಯ್ಯ ಅವರು 5 ವರ್ಷ CM ಆಗಿ ಮುಂದುವರಿಬೇಕು ಅನ್ನುವಂಥದ್ದು. ಒಂದು ವೇಳೆ ಆ ಥರದ ಬದಲಾವಣೆ ಇದ್ದರೆ ಅದನ್ನು ಶಾಸಕರ ಸಚಿವರ ಗಮನಕ್ಕೆ ತಂದು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದಷ್ಟು ಬೇಡಿಕೆಗಳಿದ್ದಾವೆ. ಅದನ್ನ ಇಟ್ಕೊಂಡು ದೆಹಲಿ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಪರಮೇಶ್ವರ್ ಅವರು CM ಸ್ಥಾನದ ಆಕಾಂಕ್ಷಿ ಆಗಿರೋ ಕಾರಣಕ್ಕಾಗಿ ಇವರು ಒಂದಷ್ಟು ಹೆಚ್ಚುವರಿ ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳನ್ನ ಇಟ್ಕೊಂಡು ದೆಹಲಿಗೆ ಹೋಗಿದ್ದಾರೆ. ಪ್ರಮುಖವಾಗಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ KPCC ಅಧ್ಯಕ್ಷರಾದಾಗಿಂದಲೂ ಕೂಡ ಸೋನಿಯಾ ಗಾಂಧಿ ಅವ್ರ ಜೊತೆ ಉತ್ತಮ ನೆಟ್ವರ್ಕನ್ನು ಪರಮೇಶ್ವರ್ ಅವರು ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರನ್ನು ಕೂಡ DK ಶಿವಕುಮಾರ್ ಪರಮೇಶ್ವರ್ ಅವರು ಭೇಟಿಗೆ ಸಮಯ ಕೇಳಿದ್ದಾರೆ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಜಾತಿ ಗಣತಿ ವಿಳಂಬ ಆಗ್ತಾ ಇದೆ, ಅದನ್ನು ಸ್ವೀಕಾರ ಮಾಡೋದಕ್ಕೆ ಅದನ್ನು ನೀವು ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಡಬೇಕು CM ಅವರಿಗೆ ಅನ್ನುವಂಥ ಒಂದಷ್ಟು ಮನವಿಯನ್ನು ಸಲ್ಲಿಸೋರಿದ್ದಾರೆ. ಜೊತೆಗೆ ಅವಕಾಶ ಬಂದರೆ ನನ್ನನ್ನು ಕೂಡ CM ಸ್ಥಾನಕ್ಕೆ ಪರಿಗಣನೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಪರಮೇಶ್ವರ್ ಅವರು ಒಂದು ದೆಹಲಿಯಲ್ಲಿ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ಅಹವಾಲನ್ನು ಹಾಕೋರಿದ್ದಾರೆ. ಅದಕ್ಕೆ ಹೈಕಮಾಂಡ್ ಯಾವ ರೀತಿಯಾದಂಥ ಸ್ಪಂದನೆ ಕೊಡುತ್ತೆ ಮತ್ತು ಮುಂದಿನ ಬೆಳವಣಿಗೆಗಳ ಬಗ್ಗೆ ಯಾವ ರೀತಿಯಾಗಿ ಅವಲೋಕನ ಮಾಡುತ್ತೆ ಹೈಕಮಾಂಡ್ ಅನ್ನೋಂಥದ್ದು ಬಹಳ ಪ್ರಮುಖ. ಹಾಗಾಗಿ ಇದಾದ ಬಳಿಕ ಮಹದೇವಪ್ಪ ಅವರು ಇದ್ದಾರೆ, MB ಪಾಟೀಲ್ ಅವರು ದೆಹಲಿಗೆ ಹೋಗುವಂಥ ಸಾಧ್ಯತೆಗಳು ದಟ್ಟವಾಗ್ತಾ ಇದ್ದಾವೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಓಕೆ, ಮತ್ತೊಂದು ಕಡೆ ಮೆಟ್ರೋದಲ್ಲಿ ಕಾಸ್ಟ್ಲಿ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಚಟುವಟಿಕೆ ದೆಹಲಿಗೆ ತೆರಳುತ್ತಿದ್ದಾರಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಗೃಹ ಇಲಾಖೆ ಕೆಲಸದ ಮೇಲೆ ದೆಹಲಿ ಕಡೆಗೆ ಮುಖ ಮಾಡ್ತಿದ್ದಾರೆ. ಅಲ್ಲೇ ಕೇಂದ್ರ ಸಚಿವರನ್ನ ಭೇಟಿ ಮಾಡಲಿದ್ದಾರಂತೆ ಪರಮೇಶ್ವರ್. ಇದೇ ವೇಳೆ AICC ಕಚೇರಿಗೂ ಕೂಡ ಪರಮೇಶ್ವರ್ ಅವರು ಭೇಟಿ ಕೊಡ್ತಾರೆ. ಹೈಕಮಾಂಡ್ ನಾಯಕರ ಭೇಟಿ ಮಾಡಲಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡೋ ಸಾಧ್ಯತೆ ಇದೆ ಅಂತೆ. ಯಾಕಂದ್ರೆ ಇಲ್ಲಿ KPCC ಅಧ್ಯಕ್ಷರ ಬದಲಾವಣೆ ದೊಡ್ಡ ಮಟ್ಟದಲ್ಲಿ ಆ ಚರ್ಚೆಗಳು ಶುರುವಾಗಿರೋ ಹೊತ್ತಲ್ಲೇ ಪರಮೇಶ್ವರ್ ಅವರ ಈ ಭೇಟಿ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ವರಿಷ್ಠರನ್ನ ಭೇಟಿಯಾಗಿ ಚರ್ಚೆ ಮಾಡೋ ಸಾಧ್ಯತೆ ಅಂದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದ್ ಕಡೆ ಮುಖ್ಯಮಂತ್ರಿ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ, KPCC ಅಧ್ಯಕ್ಷರ ಬದಲಾವಣೆಯ ವಿಚಾರ ಚರ್ಚೆ, ಈ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆ ಆಗಬಹುದಾ ವರಿಷ್ಠರ ಜೊತೆಗೆ ಗೊತ್ತಿಲ್ಲ. ಅಂತಹ ನಿರೀಕ್ಷೆಗಳು ಇದೆ ಅನ್ನುವಂತಹ ವಿಚಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಏನ್ ನಿರೀಕ್ಷೆ ಮಾಡಬಹುದು ಪರಮೇಶ್ವರ್ ಅವರ ಈ ಭೇಟಿ, ಏನ್ ಬೆಳವಣಿಗೆ ಆಗಬಹುದು? ಒಂದು ತಂತ್ರಗಾರಿಕೆ ನಡೀತಾ ಇದೆ ಶ್ರುತಿ. CM ಆಪ್ತ ಸಚಿವರೇನಿದ್ದಾರಲ್ಲ, ಒಟ್ಟಾಗಿ ಹೋಗೋದು ಬದಲಾಗಿ ಒಬ್ಬೊಬ್ಬರಾಗಿ ಹೋಗಿ ಹೈಕಮಾಂಡನ್ನು ಭೇಟಿ ಮಾಡ್ತಕ್ಕಂಥದ್ದು. ಒಂದು ಇಲಾಖಾವಾರ ಕೆಲಸ ಇಟ್ಕೊಂಡು ದೆಹಲಿಗೆ ಹೋಗ್ತಾ ಇದ್ದಾರೆ, ಆ ಕೆಲಸ ಮುಗಿಸ್ಕೊತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮ್ಮ ಒಂದಷ್ಟು ಬೇಡಿಕೆಗಳಿದ್ದಾವೆ, ಆ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಈಗಾಗಲೇ ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಆ ಬಹಿರಂಗವಾಗಿ ಹೇಳಿದ ಮೇಲೂ ಕೂಡ ಬೇಡಿಕೆಗಳು ಈಡೇರ್ತಿಲ್ಲ. ಮೊದಲೇದಾಗಿ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದು, ಜೊತೆಗೆ ಸಮಾವೇಶ ಮಾಡಬೇಕು ಅನ್ನುವಂಥದ್ದು ಇದೆ. ಆ ಸಮಾವೇಶಕ್ಕೆ ಅನುಮತಿ ಬೇಕಾಗಿದೆ, ಅದನ್ನು ಅನುಮತಿ ಕೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಸಿದ್ದರಾಮಯ್ಯ ಅವರು 5 ವರ್ಷ CM ಆಗಿ ಮುಂದುವರಿಬೇಕು ಅನ್ನುವಂಥದ್ದು. ಒಂದು ವೇಳೆ ಆ ಥರದ ಬದಲಾವಣೆ ಇದ್ದರೆ ಅದನ್ನು ಶಾಸಕರ ಸಚಿವರ ಗಮನಕ್ಕೆ ತಂದು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದಷ್ಟು ಬೇಡಿಕೆಗಳಿದ್ದಾವೆ. ಅದನ್ನ ಇಟ್ಕೊಂಡು ದೆಹಲಿ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಪರಮೇಶ್ವರ್ ಅವರು CM ಸ್ಥಾನದ ಆಕಾಂಕ್ಷಿ ಆಗಿರೋ ಕಾರಣಕ್ಕಾಗಿ ಇವರು ಒಂದಷ್ಟು ಹೆಚ್ಚುವರಿ ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳನ್ನ ಇಟ್ಕೊಂಡು ದೆಹಲಿಗೆ ಹೋಗಿದ್ದಾರೆ. ಪ್ರಮುಖವಾಗಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ KPCC ಅಧ್ಯಕ್ಷರಾದಾಗಿಂದಲೂ ಕೂಡ ಸೋನಿಯಾ ಗಾಂಧಿ ಅವ್ರ ಜೊತೆ ಉತ್ತಮ ನೆಟ್ವರ್ಕನ್ನು ಪರಮೇಶ್ವರ್ ಅವರು ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರನ್ನು ಕೂಡ DK ಶಿವಕುಮಾರ್ ಪರಮೇಶ್ವರ್ ಅವರು ಭೇಟಿಗೆ ಸಮಯ ಕೇಳಿದ್ದಾರೆ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಜಾತಿ ಗಣತಿ ವಿಳಂಬ ಆಗ್ತಾ ಇದೆ, ಅದನ್ನು ಸ್ವೀಕಾರ ಮಾಡೋದಕ್ಕೆ ಅದನ್ನು ನೀವು ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಡಬೇಕು CM ಅವರಿಗೆ ಅನ್ನುವಂಥ ಒಂದಷ್ಟು ಮನವಿಯನ್ನು ಸಲ್ಲಿಸೋರಿದ್ದಾರೆ. ಜೊತೆಗೆ ಅವಕಾಶ ಬಂದರೆ ನನ್ನನ್ನು ಕೂಡ CM ಸ್ಥಾನಕ್ಕೆ ಪರಿಗಣನೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಪರಮೇಶ್ವರ್ ಅವರು ಒಂದು ದೆಹಲಿಯಲ್ಲಿ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ಅಹವಾಲನ್ನು ಹಾಕೋರಿದ್ದಾರೆ. ಅದಕ್ಕೆ ಹೈಕಮಾಂಡ್ ಯಾವ ರೀತಿಯಾದಂಥ ಸ್ಪಂದನೆ ಕೊಡುತ್ತೆ ಮತ್ತು ಮುಂದಿನ ಬೆಳವಣಿಗೆಗಳ ಬಗ್ಗೆ ಯಾವ ರೀತಿಯಾಗಿ ಅವಲೋಕನ ಮಾಡುತ್ತೆ ಹೈಕಮಾಂಡ್ ಅನ್ನೋಂಥದ್ದು ಬಹಳ ಪ್ರಮುಖ. ಹಾಗಾಗಿ ಇದಾದ ಬಳಿಕ ಮಹದೇವಪ್ಪ ಅವರು ಇದ್ದಾರೆ, MB ಪಾಟೀಲ್ ಅವರು ದೆಹಲಿಗೆ ಹೋಗುವಂಥ ಸಾಧ್ಯತೆಗಳು ದಟ್ಟವಾಗ್ತಾ ಇದ್ದಾವೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಓಕೆ, ಮತ್ತೊಂದು ಕಡೆ ಮೆಟ್ರೋದಲ್ಲಿ ಕಾಸ್ಟ್ಲಿ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲ